Hello viewers, today we start a grammar point, English grammar, subject and predicate. What is that subject? What is that predicate? Let us know detailing about a subject and predicate. Subject. The subject of a sentence is what or who the sentence is about. Subject ಅಂದರೆ ಯಾವ್ದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಸೆಂಟೆನ್ಸಲ್ಲಿ ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿಡಿಕೇಟ್. ದ ಪ್ರಿಡಿಕೇಟ್ ಆಫ್ ದ ಸೆಂಟೆನ್ಸ್ ಈಸ್ ವಾಟ್ ಈಸ್ ದ ಸೆಂಟೆನ್ಸ್ ಈಸ್ ಡೂಯಿಂಗ್. ಪ್ರಿಡಿಕೇಟ್ ಅಂದರೆ ಸಬ್ಜೆಕ್ಟ್ ಏನು ಮಾಡ್ತಾ ಇದೆ, ಸಬ್ಜೆಕ್ಟಿನ ಬಗ್ಗೆ ಹೇಳೋ ಸೆಂಟೆನ್ಸ್ ಏನಿದೆ ಅದು ಪ್ರಿಡಿಕೇಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಐ ಒನ್ ಗಿವ್ ಅನ್ ಎಕ್ಸಾಂಪಲ್. Mohan is singing a song. Here ಮೋಹನ್ ಏನಿದೆ ಅದು ಸಬ್ಜೆಕ್ಟ್ ಆಗುತ್ತೆ. ಸಿಂಗಿಂಗ್ ಎ ಸಾಂಗ್ ಏನಿದೆ ಅದು ಪ್ರಿಡಿಕೇಟ್ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ದ ಮ್ಯಾನ್ ಚೇಸ್ ದ ಥೀಫ್. ದ ಮ್ಯಾನ್ ಚೇಸ್ ದ ಥೀಫ್. ಮ್ಯಾನ್ ಏನಿದೆ ಅದು ಸಬ್ಜೆಕ್ಟ್ ಆಗುತ್ತೆ. ಚೇಸ್ ದ ಥೀಫ್ ದಟ್ ಈಸ್ ಎ ಪ್ರಿಡಿಕೇಟ್ ಆಗುತ್ತೆ. ಫಸ್ಟ್ ಏನಿದೆ ಅದು ಸಬ್ಜೆಕ್ಟ್ ಆಗುತ್ತೆ. ಫಸ್ಟ್ ನಾವು ಒನ್ ನೌನ್ ಆರ್ ಪ್ರನೌನ್ ಏನಿರುತ್ತೆ ಅದಕ್ಕೆ ಸಬ್ಜೆಕ್ಟ್ ಅಂತ ಕರಿತೀವಿ. ಅದಾದಮೇಲೆ ಏನು ಸೆಂಟೆನ್ಸ್ ಮೂವ್ ಆಗುತ್ತೆ ಅದೆಲ್ಲ ಪ್ರಿಡಿಕೇಟ್ ಅಂತ ಆಗುತ್ತೆ. ಆ್ಯಂಡ್ ಆಲ್ಸೋ ದ ವರ್ಬ್ ಆಲ್ಸೋ ಎ ಪ್ರಿಡಿಕೇಟ್. ವರ್ಬ್ ಈಸ್, ವಾಸ್, ಆರ್ ಏನೇನಿದೆ ಅದೆಲ್ಲ ಪ್ರಿಡಿಕೇಟಲ್ಲಿ ಜಾಯಿನ್ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಹೀ ಸ್ಟೋಲ್ ಮೈ ಬೈಕ್ ಲಾಸ್ಟ್ ವೀಕ್. ಹೀ ಸ್ಟೋಲ್ ಮೈ ಬೈಕ್ ಲಾಸ್ಟ್ ವೀಕ್. ಹೀ ಈಸ್ ಎ ಪ್ರನೌನ್. ಹೀ ಏನಿದೆ ಅದು ಪ್ರನೌನ್ ಆಗಿದೆ. ಸ್ಟೋಲ್ ಮೈ ಬೈಕ್ ಲಾಸ್ಟ್ ವೀಕ್. ಸ್ಟೋಲ್ ಅಂದರೆ ಕದಿಯೋದು. ಸ್ಟೋಲ್ ಮೈ ಬೈಕ್ ಲಾಸ್ಟ್ ವೀಕ್ ಏನಿದೆ ಅದು ಪ್ರಿಡಿಕೇಟ್ ಆಗಿದೆ. ಹಿಯರ್ ಹೀ ಈಸ್ ಎ ಸಬ್ಜೆಕ್ಟ್ and this sentence is predicate. Come to next. Here some sentences are there. We can identify the subject and predicate in each sentence. Let us read. Identify the subject and predicate in each sentence. Rainbow was seen after the rain. Rainbow was seen after the rain. Here some sentences are there. We can identify the subject and predicate. Let us read. Identify the subject and predicate in each sentence. Rainbow was seen after the rain. In this sentence, rainbow is the subject and was seen after the rain is predicate. Here ಇಲ್ಲೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ರೇನ್ಬೋ ವಾಸ್ ಸೀನ್ ಆಫ್ಟರ್ ದ ರೇನ್. ಈ ಸೆಂಟೆನ್ಸಲ್ಲಿ ರೇನ್ಬೋ ಏನಿದೆ ಅದು ಸಬ್ಜೆಕ್ಟ್ ಅಂತ ಕರೆಯಲಾಗುತ್ತೆ. ಸಬ್ಜೆಕ್ಟ್ ಆ್ಯಂಡ್ ವಾಸ್ ಸೀನ್ ಆಫ್ಟರ್ ದ ರೇನ್ ಈಸ್ ಪ್ರಿಡಿಕೇಟ್. ಇದು ಪ್ರಿಡಿಕೇಟ್ ಅಂತ ಕರೆಯಲಾಗುತ್ತೆ. ಕಮ್ ಟು ನೆಕ್ಸ್ಟ್ ಸೆಂಟೆನ್ಸ್. ಗೀತಾ ಈಸ್ ವೆರಿ ಇಂಟೆಲಿಜೆಂಟ್ ಗರ್ಲ್. ಗೀತಾ ಈಸ್ ವೆರಿ ಇಂಟೆಲಿಜೆಂಟ್ ಗರ್ಲ್. ಗೀತಾ ಏನಿದೆ ಅದು ಸಬ್ಜೆಕ್ಟ್ ಅಂತ ಕರೆಯಲಾಗುತ್ತೆ. ಹಿಯರ್ ಗೀತಾ ಈಸ್ ಸಬ್ಜೆಕ್ಟ್ ಆ್ಯಂಡ್ ಈಸ್ ವೆರಿ ಇಂಟೆಲಿಜೆಂಟ್ ಗರ್ಲ್ ಈಸ್ ಎ ಪ್ರಿಡಿಕೇಟ್. ಗೀತಾ ಏನಿದೆ ಅದು ಸಬ್ಜೆಕ್ಟ್ ಅಂತ ಕರೆಯಲಾಗುತ್ತೆ. ಈಸ್ ವೆರಿ ಇಂಟೆಲಿಜೆಂಟ್ ಗರ್ಲ್ ಏನಿದೆ ಅದು ಪ್ರಿಡಿಕೇಟ್ ಅಂತ ಕರೆಯಲಾಗುತ್ತೆ. ಕಮ್ ಟು ನೆಕ್ಸ್ಟ್ ಸೆಂಟೆನ್ಸ್. ಎ ಜಿರಾಫೆ ಹ್ಯಾಸ್ ಎ ಲಾಂಗ್ ನೆಕ್. ಎ ಜಿರಾಫೆ ಹ್ಯಾಸ್ ಎ ಲಾಂಗ್ ನೆಕ್. ಜಿರಾಫೆ ಏನಿದೆ ಅದು ನೆಕ್ ಲಾಂಗ್ ಆಗಿದೆ. ಎ ಜಿರಾಫೆ ಏನಿದೆ ಅದು ಸಬ್ಜೆಕ್ಟ್ ಅಂತ
ಅನಿಸಲಾಗುತ್ತೆ. ಸಬ್ಜೆಕ್ಟ್, ಎ ಜಿರಾಫೆ ಈಸ್ ದ ಸಬ್ಜೆಕ್ಟ್. ಹ್ಯಾಸ್ ಎ ಲಾಂಗ್ ನೆಕ್, ಹ್ಯಾಸ್ ಎ ಲಾಂಗ್ ನೆಕ್ ಈಸ್ ಎ ಪ್ರೆಡಿಕೇಟ್. Come to next sentence. The boys were playing cricket. The boys were playing cricket. The boys is the subject. The boys ಏನಿದೆ ಅದು ಸಬ್ಜೆಕ್ಟ್ ಆಗಿದೆ. were playing a cricket. were playing a cricket ಏನಿದೆ ಅದು ಪ್ರೆಡಿಕೇಟ್ ಆಗಿದೆ. Come to next sentence. Nisha and Tarun are playing in the park. Nisha and Tarun are playing in the park. Here in this sentence, Nisha and Tarun are the subject. Are playing in the park is predicate. Move to next sentence. The elephant was climbed up a tree. The elephant was climbed up a tree. ಎಲಿಫೆಂಟ್ ಏನಿದೆ ಅದು ಟ್ರೀಯ ಮೇಲೆ ಹತ್ತುತ್ತಾ ಇದೆ ಅಂತ ಈ ಸೆಂಟೆನ್ಸಿನ ಅರ್ಥ. ಸೊ ದ ಎಲಿಫೆಂಟ್ ಏನಿದೆ ಅದು ಸಬ್ಜೆಕ್ಟ್ ಆಗಿದೆ. ವಾಸ್ ಕ್ಲಿಂಬ್ಡ್ ಅಪ್ ಎ ಟ್ರೀ. Was climbed up a tree is the predicate. Come to next sentence. My parents were doctors. My parents were doctors. Here in this sentence, my parents is the subject. Were doctors is the predicate. Move to next sentence. The girls are feeling hungry. The girls are feeling hungry. Have you know which is the subject and which is the predicate? Here the girls are feeling ಹಂಗ್ರಿ. ದ ಗರ್ಲ್ಸ್ ಏನಿದೆ ಅದು ಸಬ್ಜೆಕ್ಟ್ ಆಗಿದೆ. ಸಬ್ಜೆಕ್ಟ್. ದ ಗರ್ಲ್ಸ್ ಆರ್ ಫೀಲಿಂಗ್ ಹಂಗ್ರಿ. ಆರ್ ಫೀಲಿಂಗ್ ಹಂಗ್ರಿ ಈಸ್ ದ ಪ್ರೆಡಿಕೇಟ್. ಆರ್ ಏನಿದೆ ವರ್ಬ್ ಆಗಿದೆ. ವರ್ಬ್ನು ಸಹ ಪ್ರಿಡಿಕೇಟಲ್ಲಿ ಸೇರುತ್ತೆ. ದ ಗರ್ಲ್ಸ್ ಆರ್ ಫೀಲಿಂಗ್ ಹಂಗ್ರಿ. ದ ಗರ್ಲ್ಸ್ ಈಸ್ ದ ಸಬ್ಜೆಕ್ಟ್. ಆರ್ ಫೀಲಿಂಗ್ ಹಂಗ್ರಿ ಈಸ್ ದ ಪ್ರೆಡಿಕೇಟ್. ಕಮ್ ಟು ನೆಕ್ಸ್ಟ್ ಸೆಂಟೆನ್ಸ್. ಚಿಲ್ಡ್ರನ್ ಲರ್ನ್ ಥ್ರೂ ಗೇಮ್ಸ್. ಚಿಲ್ಡ್ರನ್ ಲರ್ನ್ ಥ್ರೂ ಗೇಮ್ಸ್. ಹಿಯರ್ ಚಿಲ್ಡ್ರನ್ ಈಸ್ ದ ಸಬ್ಜೆಕ್ಟ್. ಚಿಲ್ಡ್ರನ್ ಏನಿದೆ ಅದು ಸಬ್ಜೆಕ್ಟ್ ಆಗಿದೆ. ಲರ್ನ್ ಥ್ರೂ ಗೇಮ್ಸ್. ಲರ್ನ್ ಥ್ರೂ ಗೇಮ್ಸ್ ಈಸ್ ದ ಪ್ರೆಡಿಕೇಟ್. Learn through games is predicate. Come to next. Jupiter. Jupiter is the largest planet. Here Jupiter is subject. Jupiter is subject and is the largest planet ಏನಿದೆ ಅದು predicate ಆಗಿದೆ. Predicate. The umbrella broke in the rain. The umbrella broke in the rain. The umbrella ಏನಿದೆ ಅದು ಸಬ್ಜೆಕ್ಟ್ ಆಗಿದೆ. The umbrella is the subject.
Broke in the rain. Broke in the rain is the predicate. Next sentence. The lazy frog slept on the log all day. The lazy frog slept on the log all day. Here the lazy is the subject. The lazy is the subject. Frog slept on the log all day. Frog slept on the log all day is the predicate. ಇದು predicate ಆಗಿದೆ. Move to next sentence. Heavy snowfall blocked the roads. Heavy snowfall blocked the roads. Here heavy snowfall ಏನಿದೆ ಅದು ಸಬ್ಜೆಕ್ಟ್ ಆಗಿದೆ. Blocked the roads is the predicate. Move to next sentence. Veera went for a walk with her dog. Veera went for a walk with her dog. Here Veera is the subject. Veera is the subject. Went for a walk with her dog. Went for a walk with her dog. Went for a walk with her dog is the predicate. Went for a walk with her dog is the predicate. Predicate ಆಗಿದೆ. Move to next sentence. Here next sentence is his father started his car. His father started his car. His father is the sentence. Subject. Started his car is the predicate. Started his car is the predicate. So ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟಿನ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಚಿಲ್ಡ್ರನ್ಸ್, ಇದೇ ಥರ ಸೆಂಟೆನ್ಸನ್ನು ನೀವು ಮನೆಯಲ್ಲೂ ಸಹ ಪ್ರಾಕ್ಟೀಸ್ ಮಾಡಿ. ಐ ಒನ್ ಗಿವ್ some sentence to you. You have identify the subject and predicate and comment me. Okay? So if you like my video, please press my like button. If you new to my channel, you have subscribe my channel for more videos.